ಉತ್ತರ ಕನ್ನಡ ಬಳಿ ಶಿರೂರು ಈ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೃತದೇಹ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ 3 ಮೃತದೇಹಗಳು ಸಿಕ್ಕಿತ್ತು, ಇವತ್ತು ಇನ್ನೊಂದು ಮೃತದೇಹ ಪತ್ತೆ ಆಗಿತ್ತು. ಇದೀಗ ಮತ್ತೊಂದು ಮೃತದೇಹ ಪತ್ತೆ ಆಗಿದೆ. ಗಂಗಾವಳಿ ನದಿಯಲ್ಲಿ ಇನ್ನೊಂದು ಮೃತದೇಹ ಪತ್ತೆ ಆಗಿರುವಂತದ್ದು. ತಮಿಳುನಾಡು ಮೂಲದ ಚಾಲಕನ ಮೃತದೇಹ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಅಂಕೋಲ ತಾಲೂಕಿನ ಮಂಜಗುಣಿ ಗ್ರಾಮದ ಬಳಿ ಪತ್ತೆ ಆಗಿದೆ. ಗುಡ್ಡ ಕುಸಿತ ಪ್ರಕರಣದಲ್ಲಿ ಇದುವರೆಗೂ 6 ಮೃತದೇಹಗಳು ಪತ್ತೆಯಾಗಿದೆ. ಒಂದೇ ಕುಟುಂಬದ 4 ಸೇರಿದಂತೆ ಒಟ್ಟು 12 ಮೃತದೇಹಗಳು ಪತ್ತೆ ಆಗಿರುವಂತದ್ದು. ಉತ್ತರ ಕನ್ನಡ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಂದೆ ತಾಯಿ ಮಗನ ಮೃತದೇಹ ಸಿಕ್ಕಿತ್ತು. ಇವತ್ತು ಬೆಳಗ್ಗೆ ಬಾಲಕಿಯ ಮೃತದೇಹ ಪತ್ತೆ ಆಗಿತ್ತು. ಇದೀಗ ಚಾಲಕನ ಮೃತದೇಹ ಪತ್ತೆ ಆಗಿದೆ. ಅಂಕೋಲ ತಾಲೂಕಿನ ಮಂಜಗುಣಿ ಗ್ರಾಮದ ಬಳಿ ಮೃತದೇಹ ಪತ್ತೆ ಆಗಿದೆ. ಗುಡ್ಡ ಕುಸಿತ ಪ್ರಕರಣದಲ್ಲಿ ಈ ಮುಖಾಂತರ 6 ಮೃತದೇಹಗಳು ಪತ್ತೆ ಆಗಿದೆ. ಈಗ ಈ ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣದಿಂದ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಮೃತದೇಹ ಕೆಳಗೆ ಸಿಲುಕಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಅದಕ್ಕೆ ಅಂತ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು. ನಿನ್ನೆ 3 ಮೃತದೇಹಗಳು ಲಭ್ಯವಾಗಿತ್ತು. ಇವತ್ತು ಬೆಳಗ್ಗೆ ಒಂದು ಗಂಗಾವಳಿ ನದಿ ತೀರದಲ್ಲಿಗೆ ಮೃತದೇಹ ಪತ್ತೆ ಆಗಿತ್ತು. ಇದೀಗ ಮತ್ತೊಂದು ಮೃತದೇಹ, ಇದು ತಮಿಳುನಾಡು ಮೂಲದ ಚಾಲಕನ ಮೃತದೇಹ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಈ ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ 6 ಮೃತದೇಹ ಪತ್ತೆ ಆಗಿದೆ.